ಹೆಲೋ ಎಲ್ರು ಹೇಗಿದ್ದೀರಾ? ಇವತ್ತು ನಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಗೊತ್ತಾ? ಏನಿರ್ಬೋದು? ಇವತ್ತು ನಮ್ಮ ಮನೆಯಲ್ಲಿ ಪತ್ರೊಡೆ ಸ್ಪೆಷಲ್. ಇದನ್ನು ಯಾರು ಮಾಡ್ತಿದ್ದಾರೆ ಗೊತ್ತಾ? ನಮ್ಮ ಮನೆಗೆ ಒಂದು ಪತ್ರೊಡೆ ಮಾಡಲಿಕ್ಕೆ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಫ್ರಮ್ ಉಡುಪಿ. ಇದು ಯಾರಿರ್ಬೋದು? ಪತ್ರೊಡೆ ಮಾಡಲಿಕ್ಕೆ ಸ್ಪೆಷಲ್ ಗೆಸ್ಟ್. ಎಷ್ಟು ವರ್ಷದಿಂದ ನೀವು ಪತ್ರೊಡೆ ಮಾಡ್ತಿದ್ದೀರಾ? ಒಂದು 25 ವರ್ಷದಿಂದ ಮಾಡ್ತಾ ಇದ್ದೇನೆ. ಪತ್ರೊಡೆ ಯಾಕೆ ತಿನ್ನಬೇಕು ಹೇಳಿ ಅಂತ? ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಹೌದಾ? ವರ್ಷದಲ್ಲಿ ಒಂದೆರಡು ಬಾರಿ ಆದರೂ ಇದನ್ನು ತಿನ್ನಬೇಕಂತೆ. ಮಳೆಗಾಲದಲ್ಲಿ ಆಟಿ ತಿಂಗಳಲ್ಲಿ ಇದನ್ನು ತಿಂತಾರೆ. ಮತ್ತೆ ವಿಶೇಷ ಏನಂದರೆ ಇದು ಬೆಂಗಳೂರಲ್ಲಿ ಈ ಎಲೆ ಎಲ್ಲ ಸಿಕ್ಕುವುದಿಲ್ಲ. ಅದಕ್ಕೋಸ್ಕರ ನಾನು ಉಡುಪಿಯಿಂದ ಈ ಎಲೆ ಇಟ್ಕೊಂಡು ಬೆಂಗಳೂರಿಗೆ ಬಂದಿದ್ದೇನೆ, ನನ್ನ ಸೊಸೆ ಮನೆಗೆ. ಅಲ್ಲಿ ಅವಳಿಗೆ ಮಾಡಿ ಕೊಡ್ತಾ ಇದ್ದೇನೆ ಈಗ. ಗೊತ್ತಾಯ್ತಲ್ಲ ನಿಮಗೆ ಯಾರು ಬಂದಿದ್ದಾರೆ ಸ್ಪೆಷಲ್ ಗೆಸ್ಟ್ ಅಂತ? ನಮ್ಮ ಅತ್ತೆ ಬಂದಿದ್ದಾರೆ ಊರಿಂದ, ಅತ್ತೆ ಮಾವ ಬಂದಿದ್ದಾರೆ. ಪತ್ರೊಡೆ ಮಾಡಲಿಕ್ಕೆ ಎಲೆ ತಗೊಂಡು ಬಂದಿದ್ದಾರೆ, ಹಾಗೆ ಬೇರೆ ಐಟಮ್ ಕೂಡ ತಗೊಂಡು ಬಂದಿದ್ದಾರೆ. ಅಂಬಡೆ ಅಲ್ಲ, ಏನು ಅಂಬಡೆ ಇದೆ ಅಂತೀನಿ. ಅಂಬಡೆ ಕನ್ನಡದಲ್ಲಿ ಅಮಟೆಕಾಯಿ ಅಂತ ಹೇಳ್ತಾರೆ, ಅದು ತಗೊಂಡು ಬಂದಿದ್ದಾರೆ. ಮತ್ತೆ ಈ ಅರಿಶಿನ ಎಲೆ ಇದನ್ನು ಕೂಡ ತಗೊಂಡು ಬಂದಿದ್ದಾರೆ ಗಟ್ಟಿ ಮಾಡಲಿಕ್ಕೆ. ಇದು ನಾಳೆಗೆ ಇದು ನಾಳೆ ಸ್ಪೆಷಲ್ ಡಿಶ್ ಮಾಡ್ತಾರೆ. ಹಾಗೆ ಊರದ್ದು ಗೆಣಸು ಕೂಡ ತಗೊಂಡು ಬಂದಿದ್ದಾರೆ. ನೋಡಿ ಗೆಣಸು ಊರಿದ್ದು. ಮತ್ತೆ ಉಡುಪಿ ಆಲ್ವಿನ್ ಬೇಕರಿಯಿಂದ ಬೆಣ್ಣೆ ಬಟಾರಿ ತಗೊಂಡು ಬಂದಿದ್ದಾರೆ. ಹಿರೇಗೆ ಕನದಿ ಅಜ್ಜಿ. ಎಸ್, ಪತ್ರೊಡೆ ಹೇಗಿತ್ತು ಅಂತ ನಾಳೆ ತಿಳಿಸ್ತೀನಿ ನಿಮಗೆ, ಟೇಸ್ಟ್ ಮಾಡಿ. ಅದರ ವಿಡಿಯೋ ಕೂಡ ನಾಳೆ ಹಾಕ್ತೀನಿ, ಮತ್ತೆ ಹೇಗೆ ಮಾಡಿದ್ದಾರೆ ಪತ್ರೊಡೆ ಅಂತ. ಇದಿಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ಬಾಯ್ ಬಾಯ್.